ಇಷ್ಟು ಮೆಂತ್ಯ ಸೊಪ್ಪು ಬಿಡಿಸಿದ್ದೀನಿ, ದಂಟಿನ ಸೊಪ್ಪು ಬಿಡಿಸಿದ್ದೀನಿ. ಪಲ್ಯ ಮಾಡೋಕ್ಕೆ, ಸಾರು ಮಾಡೋಕ್ಕೆ ಎಲ್ಲ ಗಲೀಜೆಲ್ಲ ಇಷ್ಟು ಬಿಡಿಸಿರೋದೆಲ್ಲ. ಅವರೆಕಾಳು ಹಾಕಿ ಇವಾಗ ಮೊಸಪ್ಪು ಮಾಡ್ತಾಯಿದ್ದೀನಿ. ಹೂಕೋಸು, ಅವರೆಕಾಳು, ಕ್ಯಾರೆಟು, ಬೀನ್ಸ್ ಹಾಕಿ ಪಲಾವ್ ಮಾಡಿದ್ದೀನಿ. ಆಫ್ಟರ್ 40 ತಗೊಳ್ಳೋವಂಥ ಪದಾರ್ಥಗಳಿವೆಲ್ಲ: ಚಕ್ಕೆ, ಮೆಣಸು, ಅಗಸೆ ಬೀಜ, ಮೆಂತ್ಯ ಇಷ್ಟನ್ನು ಹುರಿದಿದ್ದೀನಿ. ಹುರಿದ್ಬಿಟ್ಟು ಇದಕ್ಕೆ ಕರಿಬೇವು ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಕರಿಬೇವನ್ನ ಹುರಿಯೋ ಆಗಿಲ್ಲ, ಅದಕ್ಕೆ ಅದನ್ನು ಒಣಗಿಸಿದ್ದೀನಿ. ಕರಿಬೇವು ಹಂಗೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿ ಡೈಲಿ 1 ಸ್ಪೂನ್ ತಿಂತಾ ಬಂದರೆ ಕೂದಲಿಗೆ ಒಳ್ಳೆಯದು, ಮಾಂಸಖಂಡಗಳಿಗೆ ಒಳ್ಳೆಯದು, ರಕ್ತ ಸೇರುತ್ತೆ. ಒಟ್ಟಲ್ಲಿ ಎಲ್ಲ ರೀತಿಯಿಂದಲೂ 40 ಆದಮೇಲೆ ತಗೊಳ್ಳೋ ಪುಡಿ ಇದು. ಖಾಲಿಯಾಗಿತ್ತು, ನಾನು ಮಾಡ್ಕೊಂಡಿದ್ದೆ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಕೂದಲು, ಮೂಳೆ ಎಲ್ಲ ಸ್ಕಿನ್ನು ಎಲ್ಲ ಚೆನ್ನಾಗಿರುತ್ತೆ, ರಕ್ತ ಸೇರುತ್ತೆ. ಇದನ್ನು ನೀವು ಕೂಡ ಮಾಡ್ಕೋಬೋದು. ಗಾಯ್ಸ್, ಅದೇ ತೋರಿಸಿದ್ನಲ್ಲ, ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅಗಸೆ ಬೀಜ, ಮೆಣಸು, ಅರಿಶಿನ, ಕರಿಬೇವು, ಚಕ್ಕೆ, ಮೆಂತ್ಯ ಇಷ್ಟನ್ನು ಹುರಿದು ಪೌಡ್ರ್ ಮಾಡಿರೋದು. ಆದರೆ ಕರಿಬೇವು ಹುರಿದಿಲ್ಲ, ಕರಿಬೇವು ಒಣಗಿಸಿದ್ದೆ. ಈ ಪೌಡ್ರನ್ನ ಡೈಲಿ 1 ಚಮಚ ತೊಗೊಳ್ಳೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಗೈಸ್, ಅದೇ ಪೌಡ್ರ್ ತೋರಿಸಿದ್ದೆ ಆಗಲೇ, ಅದನ್ನು ಪುಡಿ ಮಾಡಿದೆ, ಆಯಿತಾ. ಅದನ್ನು ತಕ್ಷಣ ನಾವು ಡಬ್ಬಿಗೆ ಹಾಕ್ಬಾರ್ದು, ಬಾಕ್ಸಿಗೆ ಹಾಕ್ಬಾರ್ದು. ಅದು ಸ್ವಲ್ಪ ಆರಿದ ಮೇಲೆ ಡಬ್ಬಿಗೆ ಹಾಕಬೇಕು. ಈಗ ಅದನ್ನು ತೋರಿಸ್ತೀನಿ. ಹೇಗಿದ್ದೀರಾ ಎಲ್ಲ? ಗೈಸ್, ತಲೆಗೆ ಇವತ್ತು ಗಾರ್ನಿಯರ್ ಹಾಕ್ಕೊಂಡಿದ್ದೆ. ಗಾರ್ನಿಯರ್ ಹಾಕ್ಕೊಂಡ್ರೆ ಬೆಸ್ಟು. ಎಲ್ಲೂ ಒಂದು ವೈಟ್ ಹೇರ್ಸ್ ಕಾಣಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಾನು ಗಾರ್ನಿಯರೆಲ್ಲ ಹಾಕ್ತಾ ಇರಲಿಲ್ಲ, ಯಾಕಂದರೆ ಅದು ಕೆಮಿಕಲ್ ಅಂತ. ಇವತ್ತು ವಿಧಿ ಇಲ್ದಲೇ ಹಾಕ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಮನೆ ಹತ್ರ ಹೋಗಬೇಕು. ಅಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಸೇರಿಕೊಂಡು ಮಂತ್ಲಿ ಒನ್ಸ್ ಫಂಡ್ ಅಂತ ಮಾಡ್ತೀವಿ, ಅದಕ್ಕೆ ಹೋಗಬೇಕು. ಅದಕ್ಕೆ ವಿಧಿ ಇಲ್ಲದೆ ಹಂಗಂಗೆ ಹೋಗ್ಬಿಡ್ತಿದ್ದೆ ವೈಟ್ ಹೇರ್ಸ್ ಬಿಟ್ಕೊಂಡು. ಎಲ್ಲ ಏನು ಹಿಂಗೆ ಕಾಣುತ್ತೆ ಅಂತ ಕಮೆಂಟ್ ಹೊಡಿತಾರಲ್ಲ ಅಂಥೇಳಿ ಗಾರ್ನಿಯರ್ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಗಾರ್ನಿಯರು ಚೆನ್ನಾಗಿ ಹತ್ಕೊಳ್ಳುತ್ತೆ, ಎಲ್ಲೂ ವೈಟ್ ಹೇರ್ಸ್ ಒಂದು ಕಾಣಲ್ಲ. ಬಟ್ ಆದರೆ ಅದು ಕೆಮಿಕಲ್ಲು. ಹೇಗಿದೆ? ನನ್ನ ಹೇರ್ಸ್ ತುಂಬ ಚೆನ್ನಾಗಿತ್ತು, ಬಟ್ ಎಲ್ಲ ಹಾಳಾಗ್ಬಿಡ್ತು. ಆಮೇಲೆ ಸಿಗ್ತೀನಿ ನಿಮಗೆ ತೊಗೊಬಂದು. ಪ್ರಳಯ ಆಗಬೇಕು. ಆಲದ ಅಲೆಗೆ ಮೇಲೆ ನಮ್ಮ ತಮ್ಮನ ಮಗಳದು ಬರ್ತಡೆ. ನಾವೇನೇನೋ ಮಾತಾಡ್ತಿತ್ತಲ್ಲ, ಅದೆಲ್ಲ ಬೇಡ ಅಂತ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಅವ್ರದ್ದು ಅಂಗಡಿ ಇದೆಯಲ್ಲ, ಅದಕ್ಕೆ ಐಟಮ್ಗಳು ಜಾಸ್ತಿ ಇಡೋಕ್ಕೆ ಜಾಗ ಇಲ್ಲ ಅಂತ ಎಲ್ಲ ಹಾಲಲ್ಲಿ ಇಟ್ಕೊಂಡಿದ್ದೀವಿ. ಹಾಲಲ್ಲಿ ಇಟ್ಕೊಂಡಿದ್ದಾರೆ, ಅದೇ ಐಟಮ್ ಎಲ್ಲ ಕಾಣ್ತಿರೋದು. ಅವ್ರ ಮನೆಗಳಿದ್ದಾವೆ ಆ ಕಡೆ, ಅಂಗಡಿಗೆ ಹತ್ರ ಆಗುತ್ತೆ ಅಂತ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಮೇಲೆ ಮನೆ, ಫಸ್ಟು ಕೆಳಗೆ ಮನೆ ಇತ್ತು, ಈಗ ಮೇಲೆ ಶಿಫ್ಟ್ ಆಗಿದ್ದಾರೆ. ಕೆಳಗೆಲ್ಲ ಅಂಗಡಿಗೆ ಅಂತಲೇ ಮಾಡ್ಕೊಂಡಿದ್ದಾರೆ.
ಇಲ್ಲಿ ಐಟಮ್ ಎಲ್ಲ ನೋಡಿ ಏನೇನೋ ಅನ್ಕೋಬೇಡಿ. ಇದು ಅಂಗಡಿ ಅವ್ರದ್ದು ಮೇಲ್ಗಡೆ ಮನೆ ಇರೋದು, ಕೆಳಗೆ ಅಂಗಡಿ ಇರೋದು. ಈ ಕೆಳಗಡೆ ಮನೆಯೂ ಫುಲ್ ಎಲ್ಲ ಐಟಮ್ ಹಾಕ್ಕೊಂಬಿಟ್ಟಿದ್ದಾರೆ. ಕೇಕ್ ಕಟ್ ಮಾಡೋಕ್ಕೆ ಮೇಲೆ ಹೋಗೋಕ್ಕೆ ಬರೋಕ್ಕಾಗಲ್ಲ, ಅಂಗಡಿ ಬಾಗಿಲು ಹಾಕ್ಬೇಕು. ಅದಕ್ಕೆ ಹಂಗಾಗಿ ಇಲ್ಲೇ ಕಟ್ ಮಾಡ್ತಾಯಿದ್ದೀವಿ.